ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೊರಟಿರೋದು ಧರ್ಮಸ್ಥಳ 3 ದಿವಸದ ಟ್ರಿಪ್ಗೆ. ಸೊ ಕಸ್ಟಮರ್ ಲೊಕೇಶನ್ಗೆ ಹೋಗಿದ ತಕ್ಷಣ ಗಾಡಿಗೆ ಪೂಜೆ ಮುಗಿಸ್ಕೊಂಡು ಸೀದಾ ನಾವು ಫಸ್ಟ್ ಹೋಗಿದ್ದು ಬೇಲೂರು ದೇವಸ್ಥಾನಕ್ಕೆ. ನಮ್ಮ ಬೇಲೂರು ದೇವಸ್ಥಾನ ನೋಡೋದೇ ಒಂಥರ ಖುಷಿ. ಯಾಕಂದರೆ ಬೇಲೂರು ಹಳೆಬೀಡು ಒಳಗಡೆ ಇರುವಂಥ ಒಂದೊಂದು ಶಿಲೆಗಳಂತೂ ಅಲ್ಟಿ, ಮುಂದೆ ಯಾರು ಕೆತ್ತಕ್ಕಾಗಲ್ಲ, ಹಿಂದೆ ಕೆತ್ತಿರೋರನ್ನ ಮೀರ್ಸೋಕ್ಕಾಗಲ್ಲ. ಸೊ ಅದನ್ನು ಕಣ್ ತುಂಬಿಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ದೇವ್ರ ಮನೆ ಬೆಟ್ಟಕ್ಕೆ. ದೇವ್ರ ಮನೆ ಬೆಟ್ಟ ಮುಗಿಸ್ಕೊಂಡು ಅಲ್ಲಿಂದ ನಾನು ನೆಕ್ಸ್ಟು ಅವ್ರನ್ನ ಕರ್ಕೊಂಡೋಗಿದ್ದೆ ಇರ್ಮೈ ವಾಟರ್ ಫಾಲ್ಸ್ಗೆ. ತುಂಬ ಜನ ನೋಡಿರ್ತೀರೋ ಆಲ್ರೆಡಿ. ಆ್ಯಂಡ್ ಬಟ್ಟೆ ಗಲೀಜಾಗೋಗಿತ್ತು ಅಂತ ಬಟ್ಟೆ ನೋಡ್ಕೊತಾ ಇದ್ದೆ. ಮತ್ತು ಇನ್ನೊಂಚೂರು ನಡ್ಕೊಂಡು ಹೋಗ್ತಿದ್ದಂಗೆ ಎಂಟ್ರಿ ಫೀಸ್ ಅಂದ್ಬಿಟ್ಟು 50 ರೂಪಾಯಿ ತಲೆಗೆ ಇಸ್ಕೊಂಡ್ರು. ನನಗೆ ತಲೆ ಇಲ್ಲ ಅಂತ ನಾನು ಎಷ್ಟು ಹೇಳಿದ್ರು, ಇಲ್ಲ ನಿನಗೆ ತಲೆ ಇದೆ, ನಿನಗೆ ತಲೆ ಇದೆ ಅಂದ್ಬಿಟ್ಟು 50 ರೂಪಾಯಿ ಇಸ್ಕೊಂಡ್ರು. ಅದನ್ನೆಲ್ಲ ಕೊಟ್ಬಿಟ್ಟು ಸೀದಾ ಹೋಗ್ತಿದ್ದಂಗೆ ಚಿಟ್ಟೆಗಳಿತ್ತು. ಆಮೇಲೆ ಎಲ್ಲ ನೀರಲ್ಲಿ ಕುತ್ಕೊಂಡು ಆಟ ಆಡ್ತಿದ್ರು. ನಾನು ನೋಡಿದ್ಮೇಲೆ ಸುಮ್ಮನಿರ್ತೀನ, ಹಂಗೆ ಅವ್ನು ಡೈ ಹಾಕ್ಕೊಂಡು ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಕುಕ್ಕೆಲ್ಲ ಆಲ್ಟಾಗಿ ಬೆಳಗ್ಗೆನೇ ಎದ್ದು ಕುಕ್ಕೆಯಲ್ಲಿ ನಾನು ದರ್ಶನಕ್ಕೆ ಹೋದೆ. ಆ್ಯಂಡ್ ಸನ್ರೈಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆ್ಯಂಡ್ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವು ಮತ್ತೆ ಶುರು ಮಾಡಿದ್ದೆ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ಸೊ ಏನಪ್ಪ ಏನು ಉಲ್ಟಾ ಬರ್ತಿದ್ನಲ್ಲ ಅಂದ್ರೆ ಮ್ಯಾಟ್ರು ಹೇಳ್ತೀನಿ. ನಮಸ್ಕಾರ ಹಾಕೊಂಬಿಡಿ ದೇವ್ರಿಗೆ. ನನ್ನ ಕಸ್ಟಮರ್ ಫ್ರೆಂಡ್ ಮದುವೆ ಬಂದು ಧರ್ಮಸ್ಥಳದಲ್ಲೇ ಇತ್ತು. ಹಾಗಾಗಿ ಧರ್ಮಸ್ಥಳದಲ್ಲಿರೋ ದೇವಸ್ಥಾನ ಎಲ್ಲ ಕವರ್ ಮಾಡಿಕೊಂಡು ಸೊ ಅವ್ರ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಉಡುಪಿಗೆ. ಸೊ ಉಡುಪಿಲಿ ಬೀಚಿಗೆ ಬಿಡಲ್ಲ ಅಂತ ಗೊತ್ತಾಯಿತು. ಬರೀ ದಡದಲ್ಲಿ ಕೂತ್ಕೊಂಡು ಒಂದೆರಡು ಫೋಟೋ ಗಿಡ ತೊಗೊಂಡು ಅಲ್ಲಿ ಅದು ಒಂದು ಹೋಮ್ ಸ್ಟೇ ಮಾಡ್ಕೊಂಡು ಮರದ ಮೇಲೆ ಆಟ ಆಡ್ಕೊಂಡು ಅಲ್ಲಿಂದ ಮತ್ತೆ ಬೆಳಗ್ಗೆ ಎದ್ದು ಬೆಂಗಳೂರು ಕಡೆಗೆ ನಮ್ಮ ಪಯಣ. ಮತ್ತೆ ಕಸ್ಟಮರ್ ಲೊಕೇಶನ್ ಬಂತು, ಅವ್ರನ್ನ ಡ್ರಾಪ್ ಮಾಡಿ ಸೀದಾ ನಮ್ಮನೆ ಕಡೆಗೆ ಹೊರಟೆ. ನೀವೆಲ್ಲ ಟ್ರಾವೆಲ್ ಮಾಡಿದ್ರೆ